ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪಕ್ಷದ ಅಜೆಂಡಾದಲ್ಲಿ ಸಂಘಟನೆ ಆದ್ರೆ ನಾನು ಎಲ್ಲ ನಮ್ಮ ಮಾತಿಂದ ಸ್ನೇಹಿತರು ವಾಟ್ಸಪ್ನಲ್ಲಿ ಇವತ್ತಿರಂತ ಶಾಸಕರು ಹಿಂದಿರಂತ ಶಾಸಕರು ಪುಟ್ಟು ಮಣ್ಣು ಹಾಕಿದ್ದಿಲ್ಲ. ನಾನು 400 ಕೋಟಿ ತಂದು ಕಾಸಿ ಈ ಕ್ಷೇತ್ರದ ಕಲಿಯಗಿರಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಹಳ್ಳಿಯಲ್ಲಿ ಕೂಡ ನಾನು ರೋಡ್ ಮಾಡಿಕೊಟ್ಟಿದ್ದೆ ಅಂತ ಹೇಳಿದ್ದೆ. ಸಹಜ, ಅವ್ರು ಜವಾಬ್ದಾರಿ ತಂದಾಗಿದ್ದಾರ, ಅದು ಮಾಡ್ಬೇಕಾದ ಕೆಲಸ ಮಾಡ್ತಾರೆ. ಅವರು ಆ ಜಾಗ ನಾನಿರ್ಲಿ ಇನ್ನೊಬ್ರು ಮಾಡ್ಲೇಬೇಕಾಗಿತ್ತು. ಆದ್ರೆ ಎಷ್ಟು ಕಳಪೆ ಕಾಮಗಾರಿ ಆಗತ್ತೆ ಅಂತ ಕೂಡ ಅವ್ರು ಗುರುತಿಸಂತ ಕೆಲಸ ಮೊನ್ನೆ ಶಾಸಕರು ಮಾಡಿಲ್ಲ. 400 ಕೋಟಿ ತಂದ್ರೆ ಬಂದು ನಾನು ಇಲ್ಲಂತಲ್ಲ, ಅದರಲ್ಲಿ ಸಕ್ರಿಯವಾಗಿ ಎಷ್ಟು ರೋಡ್ ಆಗ್ಯಾವ, ಅಕ್ರಮವಾಗಿ ಕಾಸು ಕಳಪೆಗೆ ಎಷ್ಟು ರೋಡ್ ಆಗ್ಯಾವ. ಎಲ್ಲಿ ಇವತ್ತು ನೋಡಿದ್ರು, ಮೀಡಿಯಾದಲ್ಲಿ ಕೂಡ ಬಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರಸ್ತೆ ರೋಡ್ ಕಿತ್ತೋಗ್ಬಿಟ್ಟವೆ. ಕನಿಷ್ಠ ಇವತ್ತು ನಾವು ಕಲಕೇರಿ ರಸ್ತೆ ನೋಡಿದ್ವಿ, ಬಹಳಷ್ಟು ಇರುವ ನಮ್ಮ ಮಲಿಗವಾಡ ರೋಡ್, ಯಾವುದೇ ಒಂದು ಜೀರಾಡ್ ರೋಡ್, ಯತ್ನಟ್ಟಿ ರೋಡ್, ಇವತ್ತು ವಿಧಾನಸಭಾ ಕ್ಷೇತ್ರ 400 ಕೋಟಿ ಹಿಂದಿನ ಶಾಸಕರು ಪುಟ್ಟು ಮಣ್ಣು ಹಾಕಿಲ್ಲ. ಇವತ್ತು 400 ಕೋಟಿ ಡೆವಲಪ್ಮೆಂಟ್ ಮಾಡಿ ಅಂತ ಮನೆ ಶಾಸಕರು ಹೇಳ್ತಾ ಇದ್ರ. ಶಾಸಕರೇ ಅದೇ ಇವತ್ತು ಯಾವುದೇ ಜವಾಬ್ದಾರಿ ನಾನು ಮಾಡ್ಬೇಕಾದ್ರೆ ನೀನ್ ಮಾಡ್ಬೇಕು ಜವಾಬ್ದಾರಿ ಮಾಡಿರಿ, ನನ್ನ ರೈಟ್ಸ್ ಇಲ್ಲಂತಿಲ್ಲ. ಆದ್ರೆ ಇಲ್ಲಿ ಆಗಂತ ಕಳಪೆ ಕಾಮಗಾರಿ ಎಷ್ಟಾಗ್ಯಾವ, ಗುಣಮಟ್ಟದ ಕೆಲಸ ಎಷ್ಟಾಗ್ಯಾವ ಅಂತ ನೀವು ಪರಿಶೀಲನೆ ಮಾಡೋಂಥ ಕೆಲಸ ಮಾಡಿಲ್ಲ. ಆದ್ರೆ ಮಾತೃ ಸ್ನೇಹಿತರು ಕೇಳಿದ ಕಳಪೆ ಆಗಿರುತ್ತೆ ನೀವು ಒಪ್ಪತ್ತಿರೋದು, ನಾನಲ್ಲ ಹೇಳ್ತಿರೋದು. ಇರಂತ ಶಾಸಕರು ಮಂತ್ರಿಗಳು, ಇವತ್ತು ಮಾಜಿ ಮಂತ್ರಿಗಳು ನೀವೇ ಭಯ ಕಳಪೆ ಹಾಗೆ ಅವ್ರಿಗೆ 2ನೇ ಸಲ ಮಾಡಿಸ್ತಂತೀರಂತೀವಿ. ಅಂದ್ರೆ ಕಳಪೆ ಮಾಡಿದ್ರು ಬಿಲ್ಲು ಬರೆದ ಮ್ಯಾಗ ಇದು 2ನೇ ಸಲ ಮಾಡೋಂಥ ಅವಕಾಶ ಕಾನೂನಲ್ಲ ಐತಾ? ಯಾವುದೇ ಒಂದು ಎಸ್ಟಿಮೇಟ್ ಮಾಡ್ಲಿ, ಯಾವುದೇ ಒಂದು ಡಿಪಿಆರ್ ಮಾಡ್ಲಿ, ಪೂರ್ತಿ ಸಂಪೂರ್ಣ ಕೆಲಸ ಮುಗ್ಬೇಕಂತ ಐತಿ. ಕಳಪೆ ಕಾಮಗಾರ ಮಾಡಿ ಮಾಧ್ಯಮ ಮಿತ್ರರು ಜನ ರಚ್ಚಿಗೆದ್ದಾಗ ಕಳಪೆ ಆಗೈತೆ ಮತ್ತೆ ಮಾಡ್ತಂತ ಹೇಳ್ತೀವಿ. ಆದ್ರೆ ಬಿಲ್ ಹೆಚ್ಚಿಗೆ ಮೇಲೆ ಇವತ್ತಿರಂತ ಇಲ್ಲಿ ಕಂಟ್ರಾಕ್ಟರ್ ಕೆಲಸ ಮಾಡೋದು, ಇಲ್ಲಿರಂತ ಶಾಸಕರು ಕೆಲಸ ಮಾಡೋದು, ಇಂಥ ರೀತಿ ಇವತ್ತು ಈ ಕ್ಷೇತ್ರದಲ್ಲಿ ಅಕ್ರಮ ಆಗಿ ರೋಡ್ಗಳು ಇವೆಲ್ಲ ನೋಡಿದ್ರೆ ಜನರ ಮತದಾರರು ಬಹಳ ಸೀರಿಯಸ್ ಆಗಿ ಯಾವ ದಿನದಲ್ಲಿ ಉತ್ತರ ಕೊಡ್ಬೇಕಂತ ಅವರು ಸಂಕಲ್ಪ ಮಾಡ್ಕೊಂಡು ಬಾಯಿ ಹೇಳಿಲ್ಲ ಅಂದ್ರೆ ಯಾವ ಗಳಿಗೆಯಲ್ಲಿ ನಾವು ಉತ್ತರ ಕೊಡ್ಬೇಕಂತ ಈ ನಮ್ಮ ಎಂಟಾರು ಕನಗಿರಿ ವಿಧಾನಸಭಾ ಕ್ಷೇತ್ರದವ್ರು ಇವತ್ತು ಮತದಾರರು ಸಂಕಲ್ಪ ಮಾಡ್ಕೊಂಡು ಇವತ್ತು ನೋವು ನುಂಗ್ತಾ ಇದ್ದಾರೆ. ಅದು ಆಡಕ್ ಆಗ್ತಿಲ್ಲ. ಒಬ್ಬ ಮಂತ್ರಿ ಇದನ್ನಪ್ಪ ಸುಮ್ಮನೆ ಹೇಳಿದ್ರೆ ಉತ್ತರ ಸಿಗಲ್ಲ, ಹೇಳಿದ್ರೆ ನಮ್ಮ ಮಾತು ಕೇಳಂತ ಪರಿಸ್ಥಿತಿ ಇಲ್ಲ ಎಂಬ ಕಲ್ಪನೆ ಇಟ್ಕೊಂಡು ಇವತ್ತು ಮತದಾರರು ಸುಮ್ಮನೆ ಇರೋದ್ರಿಂದ ಬಹಳಷ್ಟು ಹೇಳ್ತಿದ್ರು. ನಾನು ನೋಡಿದ ಮಂತ್ರಿಗಳು ಬರೀ 400 ಕೋಟಿ ಹೇಳಿದ್ರು, ತಾವು ತಂದದ್ದು ಇಡೀ ಇಲ್ಲಿ ಕನಗೇರಿ ಮನೆ ತಾವು ಶಾಸಕರ ಉತ್ಸವ ನಡೀತೀವತ್ತು. ಮೊನ್ನೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ನಾವು ಮಾಡಿದಂತ ಯೋಜನೆ ಇವತ್ತು ಅಮೃತ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆ ಇವತ್ತು ಏನ್ ತುಂಗಾಭದ್ರಲ್ಲಿ ತಿಳಿದ್ರು ಬಂಕಾಪುರ ಟು ಕನಗೇರಿ ಟು ನವಲಿ ಕಾಟಿಗೆ ಹೋಗಂತ ಬೈಟೇನು ಇವತ್ತು PB ರಾವ್ ಟೆಂಡರ್ 200 ಕೋಟಿ ಅದು ಯೋಜನೆ ಗೊತ್ತಿಲ್ಲ. ನಾನು 200 ಕೋಟಿ ಬೈಟಿಗೆ ಅಂತ ಹೇಳ್ತಾರೆ ನನ್ನ ಮಂತ್ರಿಗಳು. ಯೋಜನೆ ಯಾವ ಯೋಜನೆ, ಯಾವ ವ್ಯಕ್ತಿ, ಯಾವ ಇಲಾಖೆ ಬಂದು ಗೊತ್ತಿಲ್ಲ. 200 ಕೋಟಿ ತಂದಿವ್ರಿ ನಾವು ಈ ಕ್ಷೇತ್ರಕ್ಕಂತ ಹೇಳಂತ ಮರವು ಮಂತ್ರಿ ಬಂದಿರ್ತಾರೆ. 400 ಕೋಟಿ ಹೇಳಿತಪ್ಪ, 200 ಕೋಟಿ ಇವತ್ತು ವಾರ್ಡ್ ಮೇಲೆ ಪೈಪು, ಮನೆಗೆ ನೀರು ಸ್ಥಿತಿಯಲ್ಲಿ ಇವತ್ತು ಎಷ್ಟು ನೀರು, ಫಿಲ್ಟರ್ ನೀರು ಸಂಪೂರ್ಣ 24 ತಾಸು ನೀರು ಇವತ್ತು ಸಿಟಿಗೆ ಹಳ್ಳಿ ಕೊಡ್ಬೇಕಂತ ಸಂಕಲ್ಪ ಇಟ್ಕೊಂಡು ಇವತ್ತು 200 ಕೋಟಿ ನಾನು ಶಾಸಕ ಇದ್ದಾಗ ಅಮೃತ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಅದು ಇವತ್ತು ಕರಿಗೇರಿಲಿ ಹೊಲ ಸಿಕ್ಕತ್ತೆ ಅಂತ ಹಾಕಿ ಪಾಟ್ಗಿಲ್ ಲ್ಯಾಂಡ್ ಸಿಗ್ಲಿಲ್ಲ. ಆ ತರ ಡೀಪರ್ ಮಾಡಿ ಟೆಂಡರ್ ರೆಡಿ ಬಂತು, ನೀವು ಪೂಜೆ ಮಾಡಿದ್ರಿ. ಸಾವಿರ ಆರ್ಡರ್ ಆಗಿತ್ತು ಅಂತ ಆಫೀಸ್ ಓಪನಿಂಗ್ ಮಾಡಿದ್ರಲ್ಲ, ಸಬ್ಮಿಸ್ಟ್ ಆಫೀಸ್ ಅವತ್ತು 1000 ಆರ್ಡರ್ ಆಗಿತ್ತು. ಆರ್ಡರ್ ಕಂಪ್ಯೂಟರ್ ನಮ್ತಿತ್ತು, ನಮ್ಮ ಅಧಿಕಾರಿಗಳು ಆರ್ಡರ್ ಆಗಿದ್ದು, ಆಫೀಸ್ ಮಾಡಂತ ಆರ್ಡರ್ ಆಗಿದ್ದು. ಇವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ನಮ್ಮ ಶಾಸಕರು ಪ್ರಚಾರದಲ್ಲಿ ಮಾತ್ರ ಬಹಳ ಸುಳ್ಳು ಹೇಳ್ತಾರೆ, ಪ್ರಚಾರ ಬಹಳ ತಗೊಂತಾರೆ, ಎಲ್ಲದಕ್ಕೂ ಪ್ರಚಾರ ಹೇಳೋದ್ರಲ್ಲಿ. ಆದ್ರೆ ಕಾರ್ಯರೂಪಕ್ಕೆ ಬಂದಂತ ಕೆಲಸ ನಿನ್ನ ಅವಧಿಯಲ್ಲಿ ಎಷ್ಟು, ನಾವು ಮಾಡಿದಂತ ಅವಧಿಯಲ್ಲಿ ಎಷ್ಟು ಕೆಲಸ ಬಂದ ಅಂತ ಹೇಳಿ ಅದನ್ನ ತಿಳ್ಕೊಂಡು ಕೂಡ ಹೇಳ್ಬೇಕಂತ ಕೂಡ. ಯಾಕಂದ್ರೆ ಶಾಸಕರು ರೈಟ್ ಅದು ಹೇಳ್ಬೇಕು. ನಾವು ಮಾಡಿದ ಕೆಲಸ ನಾನು ಹೇಳ್ತಿದ್ದೆ ಹಿಂದಿದ್ದಾಗ, ಅವ್ರು ಅವಧಿ ಮಾಡ್ಯಾರ ಈ ಕೆಲಸ, ನನಗೆ ಸಂಕಲ್ಪ ಇತ್ತು, ಆಯ್ತು ನಿಮ್ಮ ಅವಧಿ ಅರ್ಧಂಬರ್ಧ ಕೆಲಸ ಮಾಡಿದ್ರಿ, 50% ಮಾಡಿ 50% ಪೆಂಡಿಂಗ್ ಇಟ್ಟಿದ್ರು. ಆಗ ಆ ಕೆಲಸ ನಮ್ಮ ಚಿಂತನೆ ನಮ್ಮ ಸಂಕಲ್ಪ ಮುಂದುವರಿಸಂತ ಕೆಲಸ ಮಾಡಿದ, ಆ ವರ್ಕ್ ರಿಜೆಕ್ಟ್ ಮಾಡಂತ ಕೆಲಸ ಮಾಡಿಲ್ಲ ನಾನು. ಕಾಟಿಗೆ ಇವತ್ತೊಂದು ಕೆರೆ, ಕಾಟಿಗೆ ಮಧ್ಯದಲ್ಲಿ ಇವತ್ತು ಒಳ್ಳೆ ಕೆರೆ ಮಾಡಿದ್ವಿ. ಇವತ್ತು ಮಾಜಿ ಶಾಸಕರ ಹೆಸರು ಬರ್ತಂತೇಳಿ ಆ ಕೆರೆ ನಿರ್ಮಿಸಂತ ಕೆಲಸ ಮಾಡಿ ಬಹಳಷ್ಟು 50% ಇವತ್ತು ನನ್ನ ಕೇವಿನ ನಾವದಲ್ಲಿ ಮುಷ್ಟೂರು 1 ಟನ್, ಅನವಾಳ 1 ಟನ್, ಬೆನ್ನೂರು ಅಪ್ರೋಡ್ ಕೇವಿ
ಎರಡೋಡಿ ಅಪ್ರೂವಲ್ಗೆ ಕೆವಿ ಕರೆಂಟಿನ ಪರಿಸ್ಥಿತಿ ಈ ಕ್ಷೇತ್ರಕ್ಕೆ ಎಷ್ಟು ಮಂದಿ ಸ್ಟ್ರೈಕ್ ಮಾಡ್ತಿದ್ರು, ಎಷ್ಟು ಮಂದಿ ಕರೆಂಟ್ ವೋಲ್ಟೇಜ್ ಇಲ್ಲ. ಪ್ರತಿಯೊಂದು ಇವತ್ತು ಮರ್ಗುಂಬೆ, ಇವತ್ತು ಹಲವಾರು ಏರೂರು ಎಲ್ಲಿ ಬರ್ತಿದ್ರು, ಹೊಸಳ್ಳಿ ಬರ್ತಿದ್ರು. ಕರೆಂಟ್ ಲೋಡ್ ಇಲ್ಲಗಳಿಗೆ ಲೋಡ್ ಟ್ರಿಪ್ ಆಗ್ತಿದ್ರು. ಗೌರಿಪುರ ಕೆರೆ ತುಂಬಿ, ವಾಲ್ ತುಂಬಿ, ರೋಮ್ ಸಾಗರಲ್ಲಿ ಹಿಡಿದು ಸೋಮಸಾಗರ ಮುಂದೆ ಹಳ್ಳದಲ್ಲಿ ಹಿಡಿದು ಲಕ್ಷ್ಮೀದೇವಿ ಕೆರೆ ಕೂಡ ಮೊನ್ನೆ ನಮ್ಮ ಯಾವ ಕೃಷ್ಣ ನೀರನ್ನು ತುಂಬಿ ಇವತ್ತು ಕನಕರಾಯ ಗುಡಿ ಮುಂದೆ ಇರ್ತಿದ್ದೀವಿ. ಇವತ್ತು ನಾವು ಆ ರೀತಿ ಯೋಜನೆ ಮಾಡಿದರು. ಯಾವಾಗ ನೀರು ತಂದು ಗುಬ್ಬಿ ಕುಡಿಯಾಕ ನೀರು ಕೊಟ್ಟಂತ ಶಾಸಕರು ನೀವು, ರೈತರಿಗೆ ಕೊಟ್ಟಿಲ್ಲ ನೀರು. ನೀರು ತಂದು ಏನಾಗಂದ್ರೆ ಗುಬ್ಬಿ ಕುಡಿಯಕ್ಕಾಗ್ಯಾವ, ದನಕ ಜಾನುವಾರಕ್ಕಾಗ್ಯಾವ, ಗುಬ್ಬಿಗೆ ರೈತರ ಬದುಕಕ್ಕಾಗಿಲ್ಲ. ನಾನ್ ತಂದ ನೀರು ರೈತರಿಗೆ ಬದುಕಕ್ ಮಾಡಿ ನನ್ನ ಯೋಜನೆಗಳು. ರೈತ ಬದುಕ್ಬೇಕು. ಹಳ್ಳ ಹರಿಸ್ತಾ ಇದೀನಿ ನಾನು. ಹಳ್ಳಕ್ಕೆ ಎಲ್ಲರೂ ಮೋಟ್ರ್ ಹಾಕಿಯಲ್ಲಿ, ಬೋರ್ ಹಾಕಿಯಲ್ಲಿ, ಹನಿ ನೀರಾವರಿ ನಾನು ಮಾಡಿದ ಯೋಜನೆ ಹನಿ ನೀರಾವರಿ. ಇವತ್ತು ಹಳ್ಳಗಳಿಗೆ ಮೋಟ್ರ್ ಹಾಕಂತಾರೆ. ನೀನು ಮಾಡಿದ ಯೋಜನೆಯನ್ನು ಜಾನುವಾರ ಗುಬ್ಬಿ ಕೂಡ ನೀರ್ತಂತ ಯೋಜನೆ ಮಂತ್ರಿಗಳೇ ಮಾಡಿದ ಕೆಲಸ. ನೀವು ಅದನ್ನು ಮಾಡಿದ್ರಿ. ಗುಬ್ಬಿಗೆ ಜಾನುವಾರಕ್ಕೆ ಮಾಡಿದ ಕೆರೆಗಳು ನಾನು ಮಾಡಿದ ಆಗಲ್ಲ. ಜನ ಉತ್ತರಕ್ಕಾಗಿ ಮಾಡಿದಂತ ಯೋಜನೆ. ಅದು ಇಲ್ಲಿರುವಂತ ಶಾಸಕ ನೆನಪು ತೆಗಿರ್ಬೇಕಂತ ನಾನು ಹೇಳ್ತೇನೆ. ನಮ್ ಎಲ್ಲರನ್ನು ಭೇಟಿಯಾಗಿ ಒಂದು ಅವಕಾಶ, ಯಾಕಂದ್ರೆ ಮತ್ತೆ ಚುನಾವಣೆನ ಸಮೀಪ ಬಂತು. ನಾವು ಅದ್ರ ಜೊತೆಗೆ ಈಗ ಪರಿಷ್ಕರಣೆ ಮತ್ತು ಅದೇ ಅದನ್ನೆಲ್ಲ ಪಟ್ಟಿ ತಯಾರು ಮಾಡೋದ್ರ ಜೊತೆಗೆ ಎಲ್ಲರನ್ನು ಭೇಟಿಯಾಗುವಂತ ಒಂದು ಅವಕಾಶ ಸಿಗ್ತದೆ. ಎಲ್ಲರೂ ಈ ಗೌರವ ಸೀರಿಯಸ್ ಆಗಿ ಇದನ್ನ ತಗೊಂಡು ಯಶಸ್ವಿ ಮಾಡಿಸ್ಬೇಕು. ಮತ್ತು ಪ್ರತಿಯೊಬ್ಬರಿಗೆ ನೀವು ಫೋನ್ ಮುಖಾಂತರ ಈ ಮೇನ್ ಇವತ್ತು ಟೋಲ್ ಬಗ್ಗೆ ಹೇಳಿ ವಿಶೇಷವಾಗಿ 5 ಜನರನ್ನ ಇಮಿಡಿಯೇಟ್ಲಿ ನೇಮಕ ಮಾಡಿದಾಗ ಮಾತ್ರ ಇದು ಮತ್ತೊಂದು ಸ್ವಲ್ಪ ಪುಷ್ಟಿ ನೀಡಿದಾಗ ಆಗುತ್ತೆ. ಯಾಕಂದ್ರೆ ಅದು ಕಮ್ಯುನಿಕೇಶನ್ ಮಾಡ್ಬೇಕಾದ್ರೆ ಟೋಲ್ ವ್ಯವಸ್ಥೆ ನಮ್ಗೆ ಕಂಪಲ್ಸರಿ ಬೇಕು. ಈಗಾಗಲೇ ಬೇರೆ ಪಕ್ಷದವರು ಮಾಡಿದಾರೆ. ನಾವು ಸಹಿತ ಇಮಿಡಿಯೇಟ್ಲಿ ಮಾಡಿ ಹೆಚ್ಚಿನ ವಿಶೇಷವಾಗಿ ಒತ್ತು ಕೊಟ್ಟಿದ್ದೆಲ್ಲ ಯಶಸ್ವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.